ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದಿನಕ್ಕೆ 1 ಕಪ್ ಕಾಫಿ ಸೇವನೆ ಮಾಡುವವರಲ್ಲಿ ಯಾವ ಸಮಸ್ಯೆ ಕಡಿಮೆ ಇರುತ್ತದೆ? ಆಪ್ಷನ್ಸ್: ಎ ಹೃದಯ ವೈಫಲ್ಯ, ಬಿ ಕಿಡ್ನಿ ವೈಫಲ್ಯ, ಸಿ ಮಾನಸಿಕ ಒತ್ತಡ, ಡಿ ಮೈಗ್ರೇನ್. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ವೈಫಲ್ಯ. ಪ್ರಮುಖವಾಗಿ ದಿನಕ್ಕೆ 1 ಕಪ್ ಕಾಫಿ ಸೇವನೆ ಮಾಡುವವರಲ್ಲಿ ಹೃದಯ ವೈಫಲ್ಯದ ಅಪಾಯವು 5% 12% ಕಡಿಮೆ ಇರುತ್ತದೆ. ಆದರೆ ಹೃದಯದ ಆರೋಗ್ಯ ಕಾಪಾಡಲು ಕಾಫಿಯನ್ನು ಮಿತ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಪ್ರಮುಖವಾಗಿ ಕಾಫಿಗೆ ಸಕ್ಕರೆ ಬೆರೆಸದೆ ಕುಡಿಯುವುದು ಬಹಳ ಒಳ್ಳೆಯದು. ಕಾಫಿಯಲ್ಲಿರುವ ಕೆಫೇನ್ ಹಾಗೂ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶವು ಹೃದಯದ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಮತ್ತು ಹೃದಯದ ಬಡಿತವು ನಿಯಮಿತವಾಗಿ ಇರುವಂತೆ ನೋಡಿಕೊಳ್ಳುವುದು. ಎರಡನೇ ಪ್ರಶ್ನೆ, ಯಾವ ಮರದ ಎಣ್ಣೆಯನ್ನು ದ್ರವದ ಚಿನ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಗಂಧ, ಬಿ ಅಗರ್ವುಡ್, ಸಿ ಬಾದಾಮಿ, ಡಿ ರೋಸ್ವುಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಗರ್ವುಡ್. ಅಗರ್ವುಡ್ ಮರದ ಎಣ್ಣೆಯನ್ನು ದ್ರವ ಚಿನ್ನ ಎಂದು ಕರೆಯಲಾಗುತ್ತದೆ. ಔದ್ ಎಣ್ಣೆಯನ್ನು ಈ ಮರದಿಂದ ತಯಾರಿಸಲಾಗುತ್ತದೆ. ಈ ತೈಲವನ್ನು ಸುಗಂಧಿ ಮತ್ತು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಈ ಕಾರಣಕ್ಕಾಗಿ ಅದರ ತೈಲವು ತುಂಬ ದುಬಾರಿಯಾಗಿದೆ. 1 ಕಿಲೋಗ್ರಾಂ ಔದ್ ಎಣ್ಣೆಯನ್ನು ಖರೀದಿಸಲು 25 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ. ಮೂರನೇ ಪ್ರಶ್ನೆ, ಯಾವ ನದಿಯು ಭಾರತವನ್ನು 2 ಭಾಗಗಳಾಗಿ ವಿಂಗಡಿಸುತ್ತದೆ? ಆಪ್ಷನ್ಸ್: ಎ ಗಂಗಾ, ಬಿ ಬ್ರಹ್ಮಪುತ್ರ, ಸಿ ನರ್ಮದಾ, ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ. ನರ್ಮದಾ ನದಿಯು ಭಾರತವನ್ನು ಮಧ್ಯ ಎತ್ತರದ ಪ್ರದೇಶಗಳು ಮತ್ತು ಡೆಕ್ಕನ್ ಪ್ರಸ್ಥಭೂಮಿಯಾಗಿ ವಿಭಜಿಸುತ್ತದೆ. ಈ ನದಿಯು ಭಾರತದ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಿಯುತ್ತದೆ. ನಾಲ್ಕನೇ ಪ್ರಶ್ನೆ, ಕೇರಳ ಹಾಗೂ ಗೋವಾ ರಾಜ್ಯಗಳಲ್ಲಿ ಯಾವ ನೈಸರ್ಗಿಕ ಮದ್ಯವನ್ನು ಹೆಚ್ಚಾಗಿ ತಯಾರು ಮಾಡಲಾಗುತ್ತಿತ್ತು? ಆಪ್ಷನ್ಸ್: ಎ ವೈನ್, ಬಿ ಶೇಂದಿ, ಸಿ ಪೆನ್ನಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆನ್ನಿ. ಹಿಂದೆ ಗೇರು ಹಣ್ಣಿಗೆ ಹೆಚ್ಚು ಮಹತ್ವ ನೀಡಲಾಗಿತ್ತು. ಆದರೆ ಇತ್ತೀಚೆಗೆ ಗೇರು ಬೀಜ ಅಂದರೆ ಗೋಡಂಬಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತಿದೆ. ಆದರೆ ಈ ಹಣ್ಣಿನಿಂದ ತಂಪು ಪಾನೀಯ, ಚಟ್ನಿ, ಉಪ್ಪಿನಕಾಯಿ, ಹಲ್ವಾ, ಚಾಕೊಲೇಟ್ ಸೇರಿದಂತೆ ಅನೇಕ ಖಾದ್ಯಗಳನ್ನು ತಯಾರಿಸಲಾಗುತ್ತಿತ್ತು. ಇನ್ನು ಗೇರು ಹಣ್ಣಿನಿಂದ ವಿಶೇಷವಾದ ಪಾನೀಯವನ್ನು ತಯಾರಿಸಬಹುದಾಗಿದೆ. ಸಾಂಪ್ರದಾಯಿಕ ಕ್ಯಾಶ್ಯೂ ಪೆನ್ನಿ ಎನ್ನುವ ಮದ್ಯವನ್ನು ಉತ್ಪಾದನೆ ಮಾಡಬಹುದಾಗಿದೆ. ಗೋವಾ ಹಾಗೂ ಕೇರಳ ರಾಜ್ಯಗಳಲ್ಲಿ ಈ ನೈಸರ್ಗಿಕ ಮದ್ಯವನ್ನು ತಯಾರು ಮಾಡಲಾಗುತ್ತಿತ್ತು. ಐದನೇ ಪ್ರಶ್ನೆ, ಗರ್ಭಧರಿಸಲು ಇಚ್ಛಿಸುವ ಮಹಿಳೆಯರು ಯಾವುದನ್ನು ಸೇವಿಸುವುದು ಆರೋಗ್ಯಕರ? ಆಪ್ಷನ್ಸ್: ಎ ಅವಕ್ಯಾಡೋ, ಬಿ ಬೀಟ್ರೂಟ್, ಸಿ ದಾಳಿಂಬೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅವಕ್ಯಾಡೋಗಳು ಪೌಷ್ಟಿಕಾಂಶದಿಂದ ತುಂಬಿರುತ್ತವೆ. ಇವುಗಳಲ್ಲಿ ಮೋನೋಸ್ಯಾಚುರೇಟೆಡ್ ಕೊಬ್ಬಿನಾಂಶವು ಮೊಟ್ಟೆಯ ಆರೋಗ್ಯವನ್ನು ಸುಧಾರಿಸಲು ಮತ್ತು ಉತ್ತಮ ಸಂತಾನೋತ್ಪತ್ತಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಬೀಟ್ರೂಟ್ನಲ್ಲಿ ಕಬ್ಬಿಣಾಂಶ ಹೇರಳವಾಗಿದೆ ಮತ್ತು ಗರ್ಭಾಶಯಕ್ಕೆ ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರಕ್ತ ಶುದ್ಧೀಕರಣಕ್ಕೆ ಸಹಕಾರಿ ಮತ್ತು ಶಕ್ತಿಯ ಮಟ್ಟವನ್ನು ಕಾಯ್ದುಕೊಳ್ಳುತ್ತದೆ. ಹಾಗೆಯೇ ದಾಳಿಂಬೆ, ಇದು ವಿಟಮಿನ್ ಕೆ, ಫೋಲೇಟ್ ಮತ್ತು ಫ್ಲೇವನಾಯ್ಡ್ಗಳನ್ನು ಉತ್ತಮ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಮೊಟ್ಟೆಯ ಗುಣಮಟ್ಟವನ್ನು ಸುಧಾರಿಸಲು ಈ ಎಲ್ಲ ಪೋಷಕಾಂಶಗಳು ಅವಶ್ಯಕ. ಆರನೇ ಪ್ರಶ್ನೆ, ವಯಸ್ಸಾದ ತಂದೆ ತಾಯಿಯನ್ನು ಸರಿಯಾಗಿ ಪೋಷಿಸದಿದ್ದರೆ ಮಕ್ಕಳನ್ನು ಶಿಕ್ಷಿಸುವ ಕಾನೂನು ಯಾವ ದೇಶದಲ್ಲಿದೆ? ಆಪ್ಷನ್ಸ್: ಎ ಚೀನಾ, ಬಿ ಜಪಾನ್, ಸಿ ಬಾಂಗ್ಲಾದೇಶ್, ಡಿ ಭೂಟಾನ್. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಚೀನಾ ದೇಶದಲ್ಲಿ ಹೆತ್ತವರನ್ನು ತ್ಯಜಿಸುವುದು ಕಾನೂನುಬಾಹಿರವಾಗಿದೆ. 60 ವರ್ಷಕ್ಕಿಂತ ಮೇಲ್ಪಟ್ಟ ಪೋಷಕರು ಕಾನೂನುಬದ್ಧವಾಗಿ ಅವರನ್ನು ಆಗಾಗ ಭೇಟಿ ಮಾಡಬೇಕಾಗುತ್ತದೆ ಮತ್ತು ಅವರ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸಬೇಕಾಗುತ್ತದೆ. ಒಂದು ವೇಳೆ ಇದನ್ನು ನಿರಾಕರಿಸಿದ್ದಲ್ಲಿ ಅವರನ್ನು ಶಿಕ್ಷೆಗೆ ಒಳಪಡಿಸಲಾಗುತ್ತದೆ. ಏಳನೇ ಪ್ರಶ್ನೆ, ಹಲ್ಲಿನ ಹುಳುಕು ಮತ್ತು ನೋವು ನಿವಾರಣೆಗೆ ಯಾವುದು ಸುಲಭ ಪರಿಹಾರವಾಗಿದೆ? ಆಪ್ಷನ್ಸ್: ಎ ಕಲ್ಲು ಉಪ್ಪು, ಬಿ ಬೆಳ್ಳುಳ್ಳಿ, ಸಿ ಉಪ್ಪು ನೀರು, ಡಿ ಚಕ್ರಮೊಗ್ಗು.
ಸರಿಯಾದ ಉತ್ತರ ಆಪ್ಷನ್ ಸಿ ಉಪ್ಪು ನೀರು. ಹಲ್ಲಿನ ಹುಳುಕು ಮತ್ತು ನೋವಿಗೆ ಚಿಕಿತ್ಸೆ ನೀಡಲು ಉಪ್ಪು ನೀರು ತುಂಬ ಉಪಯುಕ್ತವಾಗಿದೆ. ಇದು ನಿಮ್ಮ ಬಾಯಿಯನ್ನು ಬ್ಯಾಕ್ಟೀರಿಯಾದಿಂದ ಮುಕ್ತವಾಗಿರಿಸುತ್ತದೆ. ಹಲ್ಲಿನ ಹುಳುಕನ್ನು ಬುಡದಿಂದಲೇ ದೂರ ಮಾಡುತ್ತದೆ. ಉಪ್ಪು ನೀರು ನಮ್ಮ ಬಾಯಿಯಿಂದ ಆಸಿಡ್ ಅನ್ನು ಹೊರಹಾಕುವ ಮೂಲಕ ಬಾಯಿಯ pH ಮಟ್ಟವನ್ನು ಸಾಮಾನ್ಯಗೊಳಿಸುತ್ತದೆ. 8ನೇ ಪ್ರಶ್ನೆ, ದ್ರೌಪದಿಯನ್ನು ಬೇರೆ ಯಾವ ಹೆಸರುಗಳಿಂದ ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕೃಷ್ಣೆ, ಬಿ ಯಜ್ಞಸೇನಿ, ಸಿ ಪಾಂಚಾಲಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಹಾಭಾರತ ಕಥೆಯಲ್ಲಿ ದ್ರೌಪದಿಯ ಜನ್ಮ ವೃತ್ತಾಂತ ಮತ್ತು ವ್ಯಕ್ತಿತ್ವದ ಕುರಿತು ಉಲ್ಲೇಖವಿದೆ. ದ್ರೌಪದಿಯ ಇನ್ನೊಂದು ಹೆಸರು ಯಜ್ಞಸೇನಿ. ಮಹಾಭಾರತ ಕಥೆಯ ಪ್ರಕಾರ ದ್ರೌಪದಿಯು ಯಜ್ಞದಿಂದ ಜನಿಸಿದವಳು. ಹಾಗಾಗಿ ದ್ರೌಪದಿಯನ್ನು ಯಜ್ಞಸೇನಿ ಎಂದು ಕರೆಯಲಾಗುತ್ತಿತ್ತು. ಹಾಗೂ ಪಾಂಚಾಲ ರಾಜ್ಯದ ರಾಜನ ಮಗಳಾದ ದ್ರೌಪದಿಯನ್ನು ಪಾಂಚಾಲಿ ಎಂದು ಕೂಡ ಕರೆಯಲಾಗುತ್ತಿತ್ತು. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೆಂಡೆಕಾಯಿಯನ್ನು ತಿನ್ನಬಾರದು? ಆಪ್ಷನ್ಸ್ ಎ ಸೈನಸ್, ಬಿ ಮೂತ್ರಪಿಂಡ, ಸಿ ಮೂತ್ರಕೋಶ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೈನಸ್ ಸಮಸ್ಯೆಗಳಿದ್ದರೆ ನಿಮಗೆ ಕೆಮ್ಮು ಮತ್ತು ಸೈನಸ್ ಸಮಸ್ಯೆಗಳಿರುವವರು ಬೆಂಡೆಕಾಯಿಯನ್ನು ತಿನ್ನಬಾರದು. ದುರ್ಬಲ ಜೀರ್ಣಾಂಗ ವ್ಯವಸ್ಥೆಯುಳ್ಳವರು ಬೆಂಡೆಕಾಯಿಯನ್ನು ತಿಂದರೆ ಅತಿಸಾರ ಸಮಸ್ಯೆ ಉಂಟಾಗಬಹುದು. ಇನ್ನು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಯಾವುದೇ ಕಾಯಿಲೆ ಇದ್ದರೆ ಬೆಂಡೆಕಾಯಿ ಸೇವಿಸುವುದನ್ನು ತಪ್ಪಿಸಬೇಕು. ವಿಶೇಷವಾಗಿ ಮೂತ್ರಪಿಂಡ ಮತ್ತು ಪಿತ್ತಕೋಶದ ಕಲ್ಲಿನ ಸಮಸ್ಯೆಯ ಸಂದರ್ಭದಲ್ಲಿ ಬೆಂಡೆಕಾಯಿ ಸೇವನೆಯು ಸಾಕಷ್ಟು ಹಾನಿಕಾರಕವಾಗಿದೆ. ಬೆಂಡೆಕಾಯಿ ದೊಡ್ಡ ಪ್ರಮಾಣದ ಆಕ್ಸಲೇಟ್ ಹರಳುಗಳನ್ನು ಹೊಂದಿರುವುದರಿಂದ ಇದರಿಂದ ಕಲ್ಲುಗಳ ಸಮಸ್ಯೆ ಕೂಡ ಹೆಚ್ಚಾಗಬಹುದು. 10ನೇ ಪ್ರಶ್ನೆ, ಒಮ್ಮೆ ಮಾತ್ರ ಬೇಯಿಸಿ ವರ್ಷವಿಡೀ ತಿನ್ನುವ ಯಾವ ತರಕಾರಿ ಅಲರ್ಜಿಗೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ನಿಂಬೆಹಣ್ಣು, ಬಿ ಟೊಮ್ಯಾಟೊ, ಸಿ ಬೆಳ್ಳುಳ್ಳಿ, ಡಿ ಹುರುಳಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಟೊಮ್ಯಾಟೊ. ಟೊಮ್ಯಾಟೊದಿಂದ ತಯಾರಿಸಿದ ಸಾಸನ್ನು ಒಮ್ಮೆ ಬೇಯಿಸಿ ತಯಾರಿಸಲಾಗುತ್ತದೆ ಮತ್ತು ಅದನ್ನು ವರ್ಷವಿಡೀ ರೆಫ್ರಿಜರೇಟರಲ್ಲಿ ಸಂಗ್ರಹಿಸಲಾಗುತ್ತದೆ. ಟೊಮೆಟೊ ಸಾಸನ್ನು ಆಗಾಗ್ಗೆ ಸೇವಿಸುವುದರಿಂದ ಊತ ಮತ್ತು ಕೀಲು ನೋವು ಉಂಟಾಗುತ್ತದೆ. ಅಲ್ಲದೆ ಹೆಚ್ಚು ಟೊಮ್ಯಾಟೊ ಸಾಸ್ ತಿನ್ನುವುದರಿಂದ ಅಲರ್ಜಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.